ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ದಯೆಯಿಂದ ನಾವು ಕೃಪ ಹೊಂದಿದ್ದೀವಿ. ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ದಯೆ ತೋರಿಸಿದ್ದಾನೆ. ನಾವು ವಿಮೋಚನೆ ಹೊಂದಿದ್ದೇವೆ, ಕ್ಷಮಾಪಣೆ ಹೊಂದಿದ್ದೇವೆ. ದೇವರು ಮಹಾ ಉಚಿತವಾದ ಕೃಪೆಯನ್ನು ತೋರಿಸಿದ್ದರಿಂದ ನಾವು ಇಂದಿನ ದಿವಸ ಬ್ರತಿಕಿದ್ದೇವೆ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನ. ಮುಳ್ಳ ಬಳ್ಳಿಯಿಂದ ಕಿರೀಟವು ಹೆಣೆದು ಆತನ ತಲೆ ಮೇಲೆ ಇಟ್ಟು ಕೆಂಪು ಒಲೆಯನ್ನು ಆತನಿಗೆ ಹೊಂದಿಸಿ ಆತನು ಬಳಿಗೆ ಬಂದು, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ತನ್ನ ಕೆನ್ನೆ ಮೇಲೆ ಏಟು ಹೊಡೆದು, ಈತನನ್ನು ಸಿಲುಬೆ ಹಾಕಿಸು ಅಂತ ಅನೇಕ ಜನ ಕೂಗಾಡ್ತಾ ಇದ್ದಾರೆ. ಏನು ಮಾಡಿದಾನ್ರಿ? ನಮ್ಮೆಲ್ಲರ ಪಾಪಗಳನ್ನು ಹೊತ್ಕೊಂಡು ಹೋಗಿದ್ದಾನೆ. ನಮ್ಮನ್ನೆಲ್ಲ ಕುರಿಮರಿ ಸ್ವಭಾವವನ್ನು ನಮಗೆ ಕೊಟ್ಟಿದ್ದಾನೆ. ಕುರಿಗಳ ಸ್ವಭಾವ ಒಳ್ಳೆ ಪ್ರೀತಿಯಿಂದ ಇರುತ್ತೆ. ಆ ಸ್ವಭಾವವನ್ನು ನಾವು ಸ್ವೀಕರಿಸೋಕ್ಕೆ ಯಾಕೆ ನಾವು ಹಿಂದೆ ಜರಿಯುತ್ತೇವೆ? ಯಾಕೆ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದ್ತಾ ಇಲ್ಲ? ಯಾಕೆ ನಾವು ಹೊಸ ಮನಸ್ಸನ್ನು ಹೊಂದ್ತಾ ಇಲ್ಲ? ಯಾಕೆ ನಾವು ದೀಕ್ಷಾ ಸ್ಥಾನ ತಗೊಳ್ತಾ ಇಲ್ಲ? ಯಾಕೆ ನಮ್ಮ ಕರುಡುಗಟ್ಟಿದ ಹೃದಯವನ್ನು ಯಾಕೆ ನಾವು ಕಠಿಣ ಮಾಡ್ಕೊಳ್ತೀವಿ? ದೇವರ ದಯೆಯಿಂದ ನಮಗೆ ಸಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ನಮಗೋಸ್ಕರ 2025 ವರ್ಷಗಳಿಂದ ಕಾಯ್ತಾ ಇದ್ದಾರೆ. ದೇವರ ಮಾತು ನಿಮ್ಮ ಬಳಿಗೆ ಸೇರಿದರೂ ನಿಮಗೆ ಕಠಿಣ ಹೃದಯ. ಇದು ಅದೊಂದು ಮಾತಾಕಣೋ, ಮತಾಭಿಮಾನಿ ಅವನು ಅಂತ ತೆಗೆದು ಹಾಕ್ತಾ ಇದ್ದೀರಲ್ಲ, ಯಾಕೆ ಅಂತ ದೇವರು ಪ್ರಶ್ನಿಸ್ತಾ ಇದ್ದಾರೆ. ಮುಳ್ಳ ಬಳ್ಳಿ ಕಿರೀಟವು ಹೆಣೆದು ತಲೆ ಮೇಲೆ ಇಟ್ಟು ಕೆಂಪು ಒಲೆಯನ್ನು ಆತನಿಗೆ ಹೊಂದಿಸಿ ತೀರ್ಪಿಗೆ ಕರ್ಕೊಂಬಂದಿದ್ದಾರೆ. ಏನು ತೀರ್ಪು? ಎಲ್ಲರ ಪಾಪಗಳು, ಭೂಮಿ ಪ್ರಪಂಚದ ಮೇಲೆ ಇದ್ದ ಎಲ್ಲರ ಪಾಪಗಳನ್ನು ಯೇಸು ಕ್ರಿಸ್ತನು ಹೊತ್ತಿದ್ದಾನೆ. ಪಾಪ ಭಾರವನ್ನು ಆ ರೆಕ್ಕೆಗಳ ಮೇಲೆ ಸಿಲುಬೆ ಹಾಕಿಸಿದಾಗ ಒಂದೊಂದು ಮಳೆ ರಕ್ತ ಸುರಿಸಿ ನಮ್ಮ ಪಾಪಗಳನ್ನು ರಕ್ತದಲ್ಲಿ ನಾವು ನೆನಪಿಗೆ ತಂದುಕೊಂಡ್ರೆ ಸಾಕು. ಅಪ್ಪ, ನಮ್ಮ ಪಾಪಗಳನ್ನು ಬಯಸು ಅಂತ ಕಣ್ಣೀರು ಸುರಿಸಿದರೆ ಸಾಕು. ಇಂದಿನ ದಿವಸ ನಿನಗೆ ಬಿಡುಗಡೆ, ರಕ್ಷಣೆ ಹೊಂದಿವಿ. ಈಗೋ ಈ ಮನುಷ್ಯನು ಪಿಲಾತನ ಹತ್ರ, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಲ್ಲ. ನೀವು ಏನಾದರೂ ಹೇಳ್ರಿ, ಆತನಲ್ಲಿ ನನಗೆ ಯಾವ ಅಪರಾಧವೂ ಕಾಣಲಿಲ್ಲ. ಮಹಾಯಾಜಕನು, ಪರಿಸಯ್ಯರು, ಓಲೇಕಾರರು ಆತನನ್ನು ಕಾಣುತ್ತಲೇ ಸಿಲುಬೆಗೆ ಹಾಕಿಸು ಅಂತ ಬಹು ವೇಗವಾಗಿ ಕೂಗುತ್ತಾ ಇದ್ದಾರೆ. ಆದರೆ ನನಗೊಂದು ನಿಯಮ ಇದೆ. ನಾನು ಗವರ್ನರ್ ಆಗಿದ್ದೀನಿ. ಪೊಂತು ಪಿಲಾತು ಯೂದ ಪ್ರಾಂತದಲ್ಲಿ ರೋಮ 5ನೇ ಪ್ರಭುತ್ವ ಗವರ್ನರ್ ಟಿಬೇರಿಯ ಚಕ್ರವರ್ತಿಯಲ್ಲಿ ತಳಗೆ ಕೆಲಸ ಮಾಡ್ತಾ ಇದ್ದ. ಯೇಸುವಿನ ಸಂದರ್ಭ ಬಂದಿತು, ತೀರ್ಪು ಮಾಡೋಕ್ಕೆ ಬಂದಿದ್ದಾನೆ. ಪಿಲಾತು ಯೇಸುವನ್ನು ಕೊರಡೆಯಿಂದ ಓಡಿಸುವುದಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ಒಂದು ರೌಂಡ್ ಹೋಗಿ ಒಡೆದು ಕರ್ಕೊಂಬಂದಿದ್ದಾರೆ. ಈಗ ತೀರ್ಪು ಮಾಡಬೇಕು. ಯೇಸು ಕ್ರಿಸ್ತನನ್ನು ನೋಡಿ ಏನು ಹೇಳ್ತಾ ಇದ್ದಾನೆಂದರೆ, ನಾನು ನಿನ್ನನ್ನು ಬಿಡಿಸುವುದಕ್ಕೆ ನನಗೆ ಅಧಿಕಾರವಿಲ್ಲವಾ? ಯಾಕೆ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀಯ? ನೀನು ಮಾತಾಡು. ಒಂದು ಪದ್ಧತಿ ಮಾತಾಡಲೇ ಇಲ್ಲಿದ್ದರೆ
ಅದು ತೀರ್ಪು ಕೊಟ್ಟರೆ ನನಗೆ ಅಪರಾಧವಾಗುತ್ತೆ ಅಂತ ನೀರು ತಗೊಂಬಲ್ರಿ ಅಂತಂದು ಹೇಳಿ ಆ ನೀರಿನಲ್ಲಿ ಕೈ ತೊಳ್ಕೊಂಡು, ಏನಾದರೂ ಮಾತಾಡು, ನೀನು ಮಾತಾಡೋದಿಲ್ಲ, ಆದರೆ ನನಗೆ ಅಧಿಕಾರವಿಲ್ಲವಾ ನಿನಗೆ ಶಿಲ್ಬೆ ಹಾಕೋಕ್ಕೆ? ಮೇಲಿಂದ ನನಗೆ ಅಧಿಕಾರ ಬಂದರೆ ತಾನೇ, ಮೇಲಿಂದ ನನಗೆ ಅಧಿಕಾರ ಬಂದ್ರೇ ನೀನು ನನಗೆ ಶಿಲ್ಬೆ ಹಾಕಿಸ್ಕೊಡ್ತೀಯಾ ಅಂತ ಒಂದು ಮಾತು ಹೇಳಿ ಸುಮ್ಮಕ ನಿಂತುಬಿಟ್ಟ. ಏಟು ಹೊಡೆದ್ರು 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 ಹೊಡೆದ್ರು, ಬೆನ್ನೆಲ್ಲ ಸೀಳಿಬಿಟ್ರು, ಕಾಲಿಗೆ ಕೈಗೆ ಮೊಳೆಗಳನ್ನು ಹೊಡೆದ್ರು, ಶಿಲುಬೆ ಹಾಕಿಸಿದ್ರು. ಶಿಲುಬೆ ಹಾಕ್ರಿ, ಶಿಲುಬೆ ಹಾಕ್ರಿ, ಶಿಲುಬೆ ಹಾಕ್ರಿ. ಅದಕ್ಕೆ ಮೇಲಿನ ನಿನಗೆ ಕೊಡಲ್ಪಟ್ಟಿದ್ದರಿಂದ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನಿನಗೆ ಒಪ್ಪಿಸಿದೆ, ನಿನಗೆ ಒಪ್ಪಿಸಿದವನಿಗೆ ಹೆಚ್ಚು ಪಾಪ ಉಂಟು. ನನ್ನನ್ನು ನಿನ್ನ ಹತ್ರ ಕರೆತಂದನಲ್ಲ ಇಷ್ಕರಿಯತ ಯೂದ, ಅವನಿಗೆ ಬಹು ಪಾಪ ಸುತ್ತಕೊಳ್ಳುತ್ತೆ. ಓಕೆ, ಅವನ ಗತಿ ನಮಗೆ ಗೊತ್ತು. ಈ ಮಾತಿನ ದೆಸೆಯಿಂದ ಪಿಲಾತನು ಅದನ್ನು ಬಿಡುಗಡೆ ಮಾಡೋದಕ್ಕೆ ಪೇಚಾಡಿದನು, ಗೋಜಾಡಿದನು, ಎಷ್ಟೋ ಪ್ರಯತ್ನ ಮಾಡಿದನು. ಅವನ ಹೆಂಡತಿ ಒಂದು ಪತ್ರ ತಂದರು, ಇಂದಿನ ರಾತ್ರಿ ಈ ಮನುಷ್ಯನು ನನ್ನ ಕನಸಿಗೆ ಬಂದಿದ್ದಾನೆ, ಇವನ ಮೇಲೆ ಅಪರಾಧ ಚೆಲ್ಲಿಸಬೇಡ, ಇವನಿಗೆ ಏನು ಶಿಕ್ಷೆ ಹಾಕಬೇಡ ಅಂತ ಒಂದು ಚೀಟಿಯನ್ನು ಬರೆದು ಕಳಿಸಿದ್ದಾಳೆ. ಅದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ಆಗ್ತಾ ಇಲ್ಲ. ಆದರೆ ಶಿಲುಬೆ ಹಾಕ್ಸಿರಿ, ಶಿಲುಬೆ ಹಾಕ್ಸಿರಿ ಅಂತ ಜಾಸ್ತಿ ಕೂಗಾಟ ಜಾಸ್ತಿ ಆಯಿತು. ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರಿಗೆ ಮಿತ್ರನಲ್ಲ. ಕೈಸರನಿಗೆ ಮಿತ್ರ ಅಂದರೆ ಲೋಕಕ್ಕೆ ಪಾತ್ರನು, ಲೋಕಕ್ಕೆ ಸ್ನೇಹಿತನು. ಲೋಕಕ್ಕೆ ಸ್ನೇಹಿತನು ಯಾಕ್ರಿ? ಓಟ್ ಕೇಳಬೇಕಲ್ಲ ನಾಳೆ. ಆದರೆ ಬರಬ್ಬನ ಬಿಡುಗಡೆ ಮಾಡ್ತೀನಿ. ಬರಬ್ಬನ ಶಿಕ್ಷೆ, ಒಂದು ನಿಯಮವಿದೆ, ಬರಬ್ಬನ ಶಿಕ್ಷೆಗೆ ಒಪ್ಪಿಸಿ ಯೇಸು ಕ್ರಿಸ್ತನನ್ನು ಬಿಡುಗಡೆ ಮಾಡ್ತೀನಿ ಅಂತಂದು ಏನೋ ಒಂದು ಹೊಸ ಆಲೋಚನೆ ತಂದುಬಿಟ್ಟ. ಆ ಹೊಸ ಆಲೋಚನೆಯನ್ನು ಅವರು ಶಿಲುಬೆಗೆ ಹಾಕ್ರಿ, ಶಿಲುಬೆಗೆ ಹಾಕ್ರಿ, ಪರಿಸಯ್ಯರು ಶಾಸ್ತ್ರರು ಶಿಲುಬೆಗೆ ಹಾಕ್ರಿ, ಶಿಲುಬೆಗೆ ಹಾಕ್ರಿ ಅಂತಂದು ಹೇಳಿ ಆತನನ್ನು ಹೆಚ್ಚು ಅದೇ ಗಲಾಟೆ ಜಾಸ್ತಿ ಆಯಿತು. ಇವರಿಂದ ನಾವು ಈ ಮಾತುಗಳೆಲ್ಲ ಹೊರಗಡೆ ಜನ ಕೇಳ್ತಾರೆ. ನಾಳೆ ನನಗೆ ಓಟ್ ಕೇಳಬೇಕಂದ್ರೆ ಬಾರಿ ನನ್ನ ಮೇಲಿನ ಅಧಿಕಾರಿ ನನ್ನನ್ನು ಕೋಪ ಪಡ್ತಾನೆ ಅಂತ ರಾಜನು ನೀರು ತಗೊಂಬಂದು ಕೈ ತೊಳ್ಕೊಂಡು, ಈತನ ಹತ್ರ ಯಾಂಥ ದೋಷವು ನನಗೆ ಕಾಣಲಿಲ್ಲ, ಈ ಮನುಷ್ಯನ ಮೇಲೆ ನನಗೆ ಯಾವ ಅಪರಾಧವೂ ಕಾಣಲಿಲ್ಲ, ನಮ್ಮ ಅಪರಾಧಗಳು, ನಮ್ಮ ಪಾಪಗಳು ಯೇಸು ಕ್ರಿಸ್ತನ ಮೇಲೆ ಹಾಕಿದ್ದಾರೆ, ಶಿಲುಬೆ ಮೇಲೆ ಸಮಾಪ್ತವಾಯಿತು ಅಂತ ಹೇಳಿದ್ದಾನೆ. ಇಂದಿನ ದಿವಸ ಆತನು ನಮಗೆ ಕೊಟ್ಟ ಬಹುಮಾನ, ಶಿಲುಬೆ ರಕ್ತದಿಂದ ನಮ್ಮ ಪಾಪಗಳು ಬಯಸ್ತಾ ಇದ್ದೇವೆ. ಶಿಲುಬೆ ರಕ್ತದಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲರಿಗೆ ಪರಲೋಕ ಭಾಗ್ಯವಿದೆ. ಇಂದಿನ ದಿವಸ ನಮಗೆ ಸಂತೋಷವಿದೆ, ಇಂದಿನ ದಿವಸ ನಮಗೆ ಸಮಾಧಾನವಿದೆ, ಇಂದಿನ ದಿವಸ ನಮಗೆ ಶಾಂತಿ ಇದೆ. ಅಂದರೆ ಯೇಸು ಕ್ರಿಸ್ತನ ಶಿಲುಬೆ ಹತ್ತಿದ್ದರಿಂದ, ಪ್ರಾಣ ಕೊಟ್ಟಿದ್ದರಿಂದ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಎಣೆದು ತನ್ನ ತಲೆ ಮೇಲೆ ಇಟ್ಟು ಕೆಂಪು ಒಲೆಯನ್ನು ಆತನಿಗೆ ವಂದಿಸಿ ಆತನ ಬಳಿಗೆ ಬಂದು, ಯೆಹೂದ್ಯರ ಅರಸನೇ ನಿನಗೆ ನಮಸ್ಕಾರ ನಮಸ್ಕಾರ ಅಂತಂದು ಹೇಳಿದಾಗ, ಪಾ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನಮ್ಮಗಳನ್ನ ಎಚ್ಚರಿಸ್ತೀಯಪ್ಪ, ರಕ್ಷಣೆ ತಗೋಬೇಕಂತಂದು ಎಚ್ಚರಿಸ್ತೀಯ, ದೀಕ್ಷಾಸ್ಥಾನ ತಗೋಬೇಕಂತಂದು ಎಚ್ಚರಿಸ್ತೀಯಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ. ನಮಗೆ ಪರಲೋಕವಿದೆ ಅಂತಂದು ಭೂಮಿ ಮೇಲೆ ಶಾಂತಿ ಕೊಟ್ಟಿದೆಯಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ